ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಕ್ಯೂಟ್ ಆಗಿರೋ ಒಂದು ಪಾಪು ಇತ್ತು ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಆಗ ನಾನು ಏನು ಸ್ಕೂಲ್ ಡೇಸ್ ನಲ್ಲಿ ಟ್ರಿಪ್ಪಿಗೆ ಬಂದ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ತುಂಬಾನೇ ಚೆನ್ನಾಗಿ. ಸೊ ಇಲ್ಲಿ ನಾವು ಈಗ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ಸೊ ನಾನು ಇವತ್ತು ಬಂದಿರೋದು ನನ್ನ ಫ್ರೆಂಡ್ ಮದುವೆಗೆ. ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಹೇಗೆಲ್ಲ ಆಯಿತು, ಆಮೇಲೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದೆಲ್ಲ ಈ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ಟೆಂಪಲ್ ಒಳಗೆ ಬಂದ್ವಿ. ಆ್ಯಂಡ್ ನನಗಂತೂ ನಿಜವಾಗ್ಲೂ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಯಾಕಂದರೆ ನನ್ನ ಫ್ರೆಂಡ್ ಮದುವೆ ಅಂತ ಹೇಳಿ. ಸೊ ನನಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಏನು ಸ್ಕೂಲ್ ಡೇಸ್ನಲ್ಲಿ ಟ್ರಿಪ್ಪಿಗೆ ಬಂದಿದ್ದೆ. ಸೊ ಅದು ನನಗೆ ನೆನಪಾಗ್ತಾ ಇತ್ತು. ಸೇಮ್ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ತುಂಬಾ ಮೆಮೊರಬಲ್ ಟೆಂಪಲ್ ಅಂತಲೇ ಹೇಳ್ಬೋದು ಇದು. ಆವಾಗ ಟ್ರಿಪ್ಪಿಗೆ ಅಂತ ಬರ್ತಿದ್ವಿ, ಬಟ್ ಈಗ ನನ್ನ ಫ್ರೆಂಡ್ ಮದುವೆಗಂತ ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿದೆ. ಸೊ ಈಗ ನಾವು ದೇವಸ್ಥಾನದ ಒಳಗೆ ಬಂದುಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈಗ ನಾವು ಹೊರಗೆ ಬಂದ್ವಿ. ಸೊ ನನ್ನ ತಂಗಿ ಜೊತೆ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೆ, ಹಾಗೆ ನನ್ನ ಫ್ರೆಂಡ್ ಕೂಡ ಮದುವೆಗೆ ಬಂದಿದ್ದು. ಸೊ ಅವ್ರ ಜೊತೆನೂ ಸೆಲ್ಫಿ ಎಲ್ಲ ತೊಗೊಳ್ತಾ ಇದ್ದೆ. ಆ್ಯಂಡ್ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಇದು ನನಗೆ. ಹೈ ಫ್ರೆಂಡ್ಸ್, ಇವತ್ತು ತನು ಮದುವೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಸೊ ಇವಾಗ ನಾವು ಮಧುಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೆಕ್ಸ್ಟು ಏನು ಕಲ್ಯಾಣ ಮಂಟಪಕ್ಕೆ ಹೋಗಬೇಕು. ಸೊ ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲ ಟೆಂಪಲ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಕಲ್ಯಾಣ ಮಂಟಪಕ್ಕೆ ಹೋಗ್ತೀವಿ. ನೋಡಿ, ಎಲ್ಲರೂ ಟೆಂಪಲ್ಗೆ ಬಂದು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಂಡು ನೆಕ್ಸ್ಟು ಕಲ್ಯಾಣ ಮಂಟಪಕ್ಕೆ ಹೋಗೋದು. ಹಾಗೆ ಇಲ್ಲಿ ಕ್ಯೂಟ್ ಆಗಿರೋ ಒಂದು ಪಾಪು ಇತ್ತು ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ದೇವಸ್ಥಾನದ ಹೊರಗಡೆ ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಈವ್ನಿಂಗ್ ಟೈಮ್ ಬಂದಿರೋದಕ್ಕೋಸ್ಕರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಒಂಥರ ಈವ್ನಿಂಗ್ ಆಗಿರೋದಕ್ಕೆ ತುಂಬ ಒಳ್ಳೆ ಫೀಲ್ ಇತ್ತು. ಸೊ ಇಲ್ಲಿ ನಾವು ಈಗ ಫೋಟೋಸ್ ಎಲ್ಲ ತಗೊಂಡ್ವಿ. ಇವಾಗ ಫೋಟೋಸ್ ಎಲ್ಲ ತಗೊಂಡಾಗಿದೆ. ಸೊ ನಾವು ಈಗ ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ